ಗಿಲ್ಲಿಗೆ ಸಿಕ್ತು 50 ಲಕ್ಷ, ಹೊಸ ಮನೆ ಕಟ್ಟೋಕ್ಕೆ ಸ್ಟಾರ್ಟ್. ಹೌದು ಸ್ನೇಹಿತರೆ, ಗಿಲ್ಲಿಗೆ 50 ಲಕ್ಷ ಹಣ ಇದೀಗ ಕೈಗೆ ಬಂದಿದೆ. ಮತ್ತೆ ಹೊಸ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಅನ್ನ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದರ ಕಮೆಂಟ್ ಮಾಡಿ. ನೀವೇನಾದರೂ ನಮ್ಮ ವಿಡಿಯೋನ ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಾ ಇದ್ರೆ ಈ ಕೂಡಲೇ ಫಾಲೋ ಮಾಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಬಿಗ್ ಬಾಸ್ನಲ್ಲಿ ಗೆದ್ದ 50 ಲಕ್ಷ ಈಗ ಗಿಲ್ಲಿ ಅವರ ಕೈಗೆ ಬಂದಿದೆ. ಹೌದು ಸ್ನೇಹಿತರೆ, ಗಿಲ್ಲಿ ಅವರು ಏನು ಮಾಡ್ತಿದ್ದಾರೆ ಆ 50 ಲಕ್ಷದಲ್ಲಿ ಅಂತ ಅಂದರೆ ಒಂದು ಮನೆಯನ್ನು ಕಟ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ನಿನ್ನೆ ಅಷ್ಟೇ ಅಡಿಪಾಯ ಹಾಕಿದ ಗಿಲ್ಲಿ ಅವರು ಒಂದು ಮನೆಯನ್ನು ಕಟ್ತಾ ಇದ್ದಾರೆ. ಸಿಂಗಲ್ ರೂಮ್ ಅಂದರೆ ಡಬಲ್ ಫ್ಲೋರ್ನ ಒಂದು ಮನೆಯನ್ನು ಕಟ್ಟೋ ಪ್ಲಾನ್ನಲ್ಲಿ ಗಿಲ್ಲಿ ಅವರು ಇದ್ದಾರೆ. ಒಟ್ಟಾರೆಗೆ ಹೇಳಬೇಕಾದ್ರೆ ಒಂದು ಒಳ್ಳೆ ಮನೆಯನ್ನು ಕಟ್ಟಬೇಕು ಅಂತ ಯೋಚನೆಯಲ್ಲಿ ಗಿಲ್ಲಿ ಅವರು ಇದ್ದರು. ಈಗ 50 ಲಕ್ಷ ಹಣ ಕೈ ಸೇರಿದ ಮೇಲೆ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಒಟ್ಟಾರೆಗೆ ಹೇಳಬೇಕಂದ್ರೆ ಬಿಗ್ ಬಾಸ್ ಮುಗಿದ ಇಷ್ಟೊಂದು ಸೀಸನ್ಗಳಲ್ಲೂ ಕೂಡ ಇಷ್ಟೊಂದು ಬೇಡಿಕೆ ಯಾವ ನಟನಿಗೂ ಇರಲಿಲ್ಲ. ಆ ಬೇಡಿಕೆ ಗಿಲ್ಲಿ ನಟನಿಗೆ ಇದೆ. ಇವರಿಗೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಕೂಡ ಕೈ ಹಿಡಿತಾ ಇವೆ. ಕಾರ್ಯಕ್ರಮಗಳಿಂದ ಕೂಡ ಇವರಿಗೆ ಲಕ್ಷಾಂತರ ಹಣ ಬರ್ತಾ ಇದೆ. ಹಾಗೆ ಇದೇ ಒಂದು ರೂಪದಲ್ಲಿ ಗಿಲ್ಲಿ ಹಾಗೆ ಬಿಗ್ ಬಾಸ್ನಿಂದ ಬಂದ ಹಣ ಹಾಗೆ ಕಾರ್ಯಕ್ರಮಗಳಿಂದ ಬರುತ್ತಿರುವ ಹಣವನ್ನು ಎರಡವನ್ನು ಸೇರಿಸಿ ಒಂದು ಮನೆಯ ಕಟ್ಟುತ್ತಿದ್ದಾರೆ ಅಂತಕ್ಕಂಥ ಮಾತು ನಮಗೆ ತಿಳಿದು ಬರ್ತಾ ಇದೆ. ಹೌದು ಸ್ನೇಹಿತರೆ, ಈ ಮನೆಯನ್ನು ಕಟ್ಟಿ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಹಾಗೆ ನನ್ನ ಒಂದು ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ನಾನು ಮನೆ ಕಟ್ಟಿದ ಮೇಲೆ ಖಂಡಿತವಾಗಿ ಮದುವೆ ಆಗ್ತೀನಿ, ಒಪ್ಪಿಸಿ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ನಾನು ಮನೆ ಕಟ್ಬಿಟ್ಟಾದ್ಮೇಲೆ ಒಂದು ಹೆಣ್ಣನ್ನು ನೋಡೋದು, ಅದಕ್ಕೂ ಮುನ್ನ ನನಗೆ ಮದುವೆ ಬೇಡ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಈ ರೀತಿಯಾಗಿ ನೋಡೋದಾದ್ರೆ ಇವರು ಒಂದು ವೇಳೆ ಕಾವ್ಯ ಶೈವ ಅವರನ್ನೇ ಒಪ್ಪಿಸ್ತಾರಾ, ಅವ್ರ ಮನೆಯಲ್ಲೇ ಒಪ್ಪಿಸಿ ಮದುವೆ ಆಗ್ತಾರಾ ಅಂತಕ್ಕಂಥ ಕುತೂಹಲಗಳನ್ನು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಇವರಿಬ್ಬರ ಜೋಡಿಯನ್ನ. ಇವರಿಬ್ರು ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದು ಎಲ್ರಿಗೂ ತುಂಬಾನೇ ಖುಷಿ ಆಗ್ತಾ ಇದೆ. ಇವರಿಬ್ರು ಚೆನ್ನಾಗಿರ್ಬೇಕು ಅಂತ ಎಷ್ಟೋ ಪೂಜೆ ಪುನಸ್ಕಾರಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾಗಿ ಇವರಿಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ಎಲ್ಲರ ಆಸೆ ಆಗಿದೆ. ಈಗ ಮನೆ ಕಟ್ಬಿಟ್ಟಾದ್ಮೇಲೆ ನಾನು ಒಂದು ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿರೋದು ನೋಡಿದ್ರೆ ಖಂಡಿತವಾಗಿ ಇವರಿಬ್ಬರ ನಡುವೆ ಏನೋ ಒಂದು ಬಾಂಡಿಂಗ್ ಇದೆ. ಇವರನ್ನೇ ಕಾವ್ಯ ಶೈವ ಅವರನ್ನೇ ಗಿಲ್ಲಿ ಅವರು ಮದುವೆ ಆಗ್ಬಹುದು ಅಂತಕ್ಕಂಥ ಮಾತುಗಳು ತುಂಬಾನೇ ಕೇಳಿ ಬರ್ತಾ ಇವೆ. ಒಟ್ಟಾರೆಗೆ ಹೇಳ್ಬೇಕಂದ್ರೆ ಇವರಿಬ್ರು ಮದುವೆ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಕನಸು ಕೂಡ ಆಗಿದೆ. ಮನೆ ಕಟ್ಟಾದ್ಮೇಲೆ ನೀವು ಏನು ಮಾಡ್ತೀರಾ ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಗಳು ಕೇಳಿದಾಗ ಖಂಡಿತವಾಗಿಯೂ ನಾನು ಫಸ್ಟ್ ಆಫ್ ಆಲ್ ನಂದು ಮನೆ ಕಟ್ಟೋದಿದೆ, ಇನ್ನೊಂದು 6 ತಿಂಗಳಲ್ಲಿ ನಾನು ಮನೆ ಕಟ್ತೀನಿ, ಚೆನ್ನಾಗಿ ಮನೆ ಕಟ್ಟಿದ ಮೇಲೆ ನಾನು ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಗಿಲ್ಲಿ ಅವರು ಹೇಳಿದ್ದಾರೆ. ಹೌದು, ಗಿಲ್ಲಿ ಅವರು ಈ ರೀತಿಯಾಗಿ ಹೇಳೋದು ಕೇಳಿ ತುಂಬ ಜನಗಳಿಗೆ ಸಂತೋಷ ಆಗಿದೆ. ಹಾಗೆ ಕಾವ್ಯ ಶೈವ ಅವರನ್ನು ಕೇಳಿದಾಗ ಖಂಡಿತವಾಗಿಯೂ ನಾನು ಸ್ವಲ್ಪ ಯೋಚನೆಯಲ್ಲಿದ್ದೇನೆ, ನನಗೆ ಈಗ ಏನು ಹೇಳೋ ಅವಸರದಲ್ಲಿ ನಾನು ಇಲ್ಲ, ಖಂಡಿತವಾಗಿಯೂ ನಾನು ಏನಾದರೂ ಹೇಳೋದಾದರೆ ನಿಮಗೆ ಮುಂದಿನ ದಿನಮಾನಗಳಲ್ಲಿ ತಿಳಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಕಾವ್ಯ ಶೈವ ಅವರು ಹೇಳಿದ್ದಾರೆ. ಒಟ್ಟಾರೆಗೆ ಹೇಳಬೇಕಂದ್ರೆ ಮನೆ ಕಟ್ಟಾದ ಮೇಲೆ ಗಿಲ್ಲಿ ಮಾಡೋದಾದ್ರೂ ಏನು ಅಂತಕ್ಕಂಥದ್ದು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಇವರು ಕಾವ್ಯ ಶೈವ ಅವರನ್ನು ಮದುವೆ ಆಗ್ತಾರೆ ಅಂತಕ್ಕಂಥದ್ದು ಸ್ವಲ್ಪ ನಮಗೆ ಕುತೂಹಲ ಕಾಡ್ತಾ ಇದೆ. ಯಾಕಂದರೆ ನಾನು ಮನೆ ಕಟ್ಟಾದ್ಮೇಲೆ ಮದುವೆ ಆಗ್ತೀನಿ ಅಂತಕ್ಕಂಥದ್ದು ಹೇಳೋದು ನೋಡಿದ್ರೆ ಗಿಲ್ಲಿ ಅವರು ಕಾವ್ಯ ಅವರನ್ನ ಮದುವೆ ಆಗೋಕೆ ಫಿಕ್ಸ್ ಆಗಿದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳಿದುಕೊಳ್ಬಹುದು. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ಗಿಲ್ಲಿ ಕಾವ್ಯ ಅವರನ್ನ ಮದುವೆ ಆಗ್ತಾರಾ ಅಥವಾ ಆಗೋದಿಲ್ಲ, ಅಥವಾ ಏನು ಅನಿಸುತ್ತೆ ನಿಮಗೆ ಈ ವಿಡಿಯೋ ಬಗ್ಗೆ? ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.